ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಚಾಯ ಇವನ್ನೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಫಸ್ಟ್ MSc ಓದ್ತಾ ಇದ್ದೀರಾ ಅಂದರೆ ಪೇಪರ್ 104ಅಲ್ಲಿ ಒಂದು ಯೂನಿಟ್ ಬರುತ್ತೆ ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ, ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ. ಅದರಲ್ಲಿ ನಾನಿವತ್ತು ಎರಡನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನೆಲ್ಗೆ ಹೋಗಿ BCU ಫಸ್ಟ್ MSc ಫಸ್ಟ್ ಸೆಮ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸ್ ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಅದರಲ್ಲಿ ನಾನಿವತ್ತು ಮಾಡ್ತಾ ಇರುವಂಥದ್ದು ಎರಡನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಟೈಟ್ರೋಮೆಟ್ರಿಕ್ ಅನಾಲಿಸಿಸ್, ಆ್ಯಸಿಡ್ ಬೇಸ್ ತೊಗೊಂಡು ಥಿಯರಿ ಆಫ್ ಇಂಡಿಕೇಟರ್ಸ್ ಟೇಕಿಂಗ್ ಎನ್ ಹೆಲ್ಪ್ ಆಫ್ ಫಿನಾಫ್ಥಲೀನ್ ಆ್ಯಂಡ್ ಮೀಥೈಲ್ ರೆಡ್ ಅದನ್ನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನಾಲಿಸಿಸ್ ಅಂದ್ರೇನು, ಟು ಫೈಂಡ್ ಔಟ್, ಟು ಚೆಕ್, ಟು ಡಿಟೆಕ್ಟ್ ಅಂತ. ಅನಾಲಿಸಿಸಲ್ಲಿ ಎರಡು ಥರ ಇದೆ. ಒಂದು ಕ್ವಾಂಟಿಟೇಟಿವ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕ್ವಾಲಿಟೇಟಿವ್ ಅಂತ ಕರಿತೀವಿ. ಕ್ವಾಂಟಿಟೇಟಿವ್ಗೆ ಒಂದು ಪ್ರೊಸೀಜರ್ನ ಯೂಸ್ ಮಾಡ್ತೀವಿ. ಆ ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಅಂತ ಕರಿತೀವಿ. ಚೀಪ್ ಆಗಿರುವಂಥದ್ದು, ಬೆಸ್ಟ್ ಆಗಿರುವಂಥದ್ದು, ಥ್ರೂಔಟ್ ದ ವರ್ಲ್ಡ್ ಯೂಸ್ ಮಾಡುವಂಥ ಟೆಕ್ನಿಕ್ ಇದೆ, ಒಂದು ಪ್ರೊಸೀಜರ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಅಂತ ಮಾಡ್ತೀವಿ. ಹಾಗಾಗಿ ಈ ಚಾಪ್ಟರ್ಗೆ ಅವರು ಟೈಟ್ರೋಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳಿದ್ದಾರೆ. ಅಂದ್ರೇನು, ಅನಾಲಿಸಿಸ್ ಅಂದರೆ ಟು ಫೈಂಡ್ ಔಟ್, ಟು ಮೆಷರ್. ಈಗ ಏನು ಮಾಡ್ತಾಯಿದ್ದೀವಿ, ಎರಡು ಸೊಲ್ಯೂಷನ್ ಇದೆ. ಒಂದು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇದೆ, ಒಂದು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಇದೆ, ಇನ್ನೊಂದು ಅನ್ನೋನ್ ಸೊಲ್ಯೂಷನ್ ಇದೆ. ಒನ್ ಈಸ್ ಎ ಟೈಟ್ರೆಂಟ್ ಇದೆ, ಅದು ಒನ್ ಈಸ್ ಎನ್ ಅನಲೈಟ್. ಅನಲೈಟ್ ಅಂದರೆ ಅನಲೈಸ್ ಮಾಡಬೇಕಾಗಿರೋ ಟೈಟ್ರೆಂಟ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದು. ಟೈಟ್ರೆಂಟ್ ಇದೆ, ಆ ಟೈಟ್ರೆಂಟ್ ಯೂಸ್ ಮಾಡಿಕೊಂಡು ನಾವು ಅನಲೈಟ್ದು ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡ್ತೀವಿ. ಆ ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಅಂತ ಕರಿತೀವಿ. ಆ ಟೈಟ್ರೇಷನಲ್ಲಿ ಬೇರೆ ಬೇರೆ ಥರ ಟೈಟ್ರೇಷನ್ಸ್ ಇದೆ. ಅದರಲ್ಲಿ ಒಂದು ಟೈಪ್ ಟೈಟ್ರೇಷನ್ಗೆ ನಾವೇನಂತ ಕರಿತೀವಿ, ಆಸಿಡ್ ಬೇಸ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಎ ಸ್ಪೆಷಲ್ ಮೆಟೀರಿಯಲ್ ವಿಚ್ ಆರ್ ಆರ್ಗ್ಯಾನಿಕ್, ವೀಕ್, ಆಸಿಡ್ ಆರ್ ಬೇಸಸ್. ಅದಕ್ಕೆ ನಾವೇನಂತ ಕರಿತೀವಿ, ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. So how these indicator will be used to find out the end point, taking an help of phenolphthalein and methyl red. ಒಂದು ಬೇಸಿಕ್ ಇಂಡಿಕೇಟರ್ ಇದೆ, ಒಂದು ಅಸ್ಟಿಕ್ ಇಂಡಿಕೇಟರ್ ಇದೆ. ಎರಡೂ ತೊಗೊಂಡು ಹೌ ದೇ ಗೋಯಿಂಗ್ ಟು ಚೇಂಜ್ ದೇರ್ ಕಲರ್ ಅಟ್ ದಿ ಎಂಡ್ ಪಾಯಿಂಟ್, ವೈ ದೇ ಗೋಯಿಂಗ್ ಟು ಚೇಂಜ್ ದಿ ಕಲರ್ ಅಟ್ ದಿ ಎಂಡ್ ಪಾಯಿಂಟ್, ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಚಾಯ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಂಡಿಕೇಟರ್ಸ್ ಅಂತಂದರೆ ಏನು ಅಂತಂದರೆ, ನಾನು ಮುಂಚೆನೇ ಹೇಳ್ದಂಗೆ ಒಂದು ಟೈಟ್ರೇಷನ್ ಅಂತ ನಾವು ಒಂದು ಪ್ರೊಸೀಜರ್ನ ಏನು ಫಾಲೋ ಮಾಡ್ತೀವಲ್ಲ, ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ಎ ಅನ್ನೋನ್ ಸೊಲ್ಯೂಷನ್ ಯೂಸಿಂಗ್ ದಿ ನೋನ್ ಸೊಲ್ಯೂಷನ್, ಯೂಸಿಂಗ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಟೈಟ್ರೆಂಟ್, ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ಅನಲೈಟ್. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಟೈಟ್ರೇಷನ್ ಅಂತ ಕರಿತೀವಿ. ದಟ್ಸ್ ಅ ಪ್ರಿನ್ಸಿಪಲ್, ದಟ್ಸ್ ಅ ಆಬ್ಜೆಕ್ಟಿವ್ ಆಫ್ ದಿ ಎಕ್ಸ್ಪೆರಿಮೆಂಟ್, ಆಬ್ಜೆಕ್ಟಿವ್ ಆಫ್ ದಿ ಟೈಟ್ರೇಷನ್ ಇದೆ. ಅಲ್ಲಿ ಎಂಡ್ ಪಾಯಿಂಟ್ನ ಐಡೆಂಟಿಫೈ ಮಾಡೋದಕ್ಕೆ ನಾವೊಂದು ಸ್ಪೆಷಲ್ ಸಬ್ಸ್ಟೆನ್ಸ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಇಂಡಿಕೇಟರ್ ಅಂತ ಕರಿತೀವಿ. ಎಂಡ್ ಪಾಯಿಂಟ್ ಅಂದರೆ ಏನು ಅಂದರೆ, ಈ ಫಾರ್ ಎಕ್ಸಾಂಪಲ್ ಆ್ಯಸಿಡ್ ಬೇಸ್ ಟೈಟ್ರೇಷನ್ ತೊಗೊಂಡ್ರೆ ವಾಟ್ ಈಸ್ ದ ಅಮೌಂಟ್ ಆಫ್ ಆ್ಯಸಿಡ್ ರಿಕ್ವೈರ್ಡ್ ಟು ನ್ಯೂಟ್ರಲೈಸ್ ದಿ ಅಮೌಂಟ್ ಆಫ್ ಬೇಸ್ ದಟ್ ಹ್ಯಾವ್ ಟೇಕನ್. ಎರಡು ಸೊಲ್ಯೂಷನ್ ಬೇಕು ನನಗೆ ಟೈಟ್ರೇಷನ್ ಮಾಡೋದಕ್ಕೆ, ಒಂದು ನೋನು, ಒಂದು ಅನ್ನೋನ್. ಅದು ಆ್ಯಸಿಡ್ ಆದರೂ ಆಗಿರ್ಬೋದು ಅಥವಾ ಬೇಸಿಕ್ ಆದರೂ, ನೋನು ಅನ್ನೋನು ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸೊ ನೋನ್ನ ಯೂಸ್ ಮಾಡಿಕೊಂಡು ಅನ್ನೋನ್ನ ಫೈಂಡ್ ಔಟ್ ಮಾಡ್ತೀನಿ. ಆ ಫೈಂಡ್ ಔಟ್ ಮಾಡೋದಕ್ಕೆ ವಾಟ್ ಈಸ್ ದ ಅಮೌಂಟ್ ಆಫ್ ಆ್ಯಸಿಡ್ ರಿಕ್ವೈರ್ಡ್ ಟು ನ್ಯೂಟ್ರಲೈಸ್ ದಿ ಅಮೌಂಟ್ ಆಫ್ ಬೇಸ್, ಅದು ಬರುತ್ತಲ್ಲ, ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಎಕ್ಸಾಕ್ಟ್ಲಿ ಸೇಮ್ ಅಮೌಂಟ್ ಆಫ್ ಆ್ಯಸಿಡ್ ಆ್ಯಂಡ್ ದ ಸೇಮ್ ಅಮೌಂಟ್ ಆಫ್ ಬೇಸ್ ವಿಚ್ ಗೋಯಿಂಗ್ ಟು ನ್ಯೂಟ್ರಲೈಸ್. ಆ್ಯಂಡ್ ಆ ನ್ಯೂಟ್ರಲೈಸೇಷನ್ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಎಂಡ್ ಪಾಯಿಂಟ್ ಅಂತ ಕರಿತೀವಿ. ಯೂಶಲಿ ಈ ಇಂಡಿಕೇಟರ್ಸ್ನ ಆ ಎಂಡ್ ಪಾಯಿಂಟ್ನ ಐಡೆಂಟಿಫೈ ಮಾಡೋಕ್ಕೆ, ಈ ಎಂಡ್ ಪಾಯಿಂಟ್ ಬಂದಾಗ ನಾವು ಏನು ಸಬ್ಸ್ಟೆನ್ಸ್ನ ಇಂಡಿಕೇಟರ್ಸ್ ಅಂತ ಆ್ಯಡ್ ಮಾಡ್ತಿರ್ತೀವಲ್ಲ, ದೇ ಗೋಯಿಂಗ್ ಟು ಇಂಡಿಕೇಟ್ ಬೈ ಚೇಂಜಿಂಗ್ ದಿ ಕಲರ್, ಬೈ ಅಪರಿಂಗ್ ದಿ ಕಲರ್ ಬೇಸ್ಡ್ ಆನ್ ದಿ pH. ಅದಕ್ಕೆ ನಾವೇನಂತ ಕರಿತೀವಿ, ಇಂಡಿಕೇಟರ್ಸ್ ಅಂತ ಕರಿತೀವಿ. ಇಂಡಿಕೇಟರ್ಸ್ ಆರ್ ಐದರ್ ಆರ್ಗ್ಯಾನಿಕ್, ವೀಕ್, ಆ್ಯಸಿಡ್ ಆರ್ ವೀಕ್ ಬೇಸಸ್ ಹ್ಯಾವಿಂಗ್ ಡಿಫ್ರೆಂಟ್ ಕಲರ್ಸ್ ಇನ್ ಡಿಫ್ರೆಂಟ್ ಮೀಡಿಯಮ್. ಬೇರೆ ಬೇರೆ ಮೀಡಿಯಮಲ್ಲಿ ಬೇರೆ ಬೇರೆ ಕಲರ್ ಹಾಕ್ತಾ ಹೋಗುತ್ತೆ. ಫಿನಾಫ್ಥಲೀನು, ಮೀಥೈಲ್ ಆರೆಂಜು, ಲಿಟ್ಮಸ್ಸು, ಮೀಥೈಲ್ ರೆಡ್ಡು ಆರ್ ಆ್ಯಸಿಡ್ ಬೇಸ್ ಇಂಡಿಕೇಟರ್ಸ್. ಆ್ಯಸಿಡು ಮತ್ತು ಬೇಸ್ನ ಐಡೆಂಟಿಫೈ ಮಾಡೋಕ್ಕೆ, ಎಂಡ್ ಪಾಯಿಂಟ್ನ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡೋ ಇಂಡಿಕೇಟರ್ಸ್ಗೆ ನಾವೇನಂತ ಕರಿತೀವಿ, ಆ್ಯಸಿಡ್ ಬೇಸ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಆ ಇಂಡಿಕೇಟರ್ ಇಸ್ ಡಿಫೈನ್ಡ್ ಆಸ್ ಅ ಸಬ್ಸ್ಟೆನ್ಸ್ ವಿಚ್ ಇಂಡಿಕೇಟ್ಸ್ ದಿ ಕಂಪ್ಲೀಷನ್ ಆಫ್ ಆ್ಯಸಿಡ್ ಬೇಸ್ ಟೈಟ್ರೇಷನ್ ಆರ್ an end point by changing its color within the limits with the variation of the in pH of the solution to which it is added.
ಸೊ ಇಂಡಿಕೇಟರ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಗೋಯಿಂಗ್ ಟು ಇಂಡಿಕೇಟ್ ದಿ ಎಂಡ್ ಪಾಯಿಂಟ್ ಆಫ್ ದಿ ಟೈಟ್ರೇಷನ್. ಇಲ್ಲಿ ನಾವು ಆ್ಯಸಿಡ್ ಬೇಸ್ನ ಟೈಟ್ರೇಷನ್ ತೊಗೊಳ್ತಾ ಇದ್ದೀವಿ, ಅದಕ್ಕೆ ಫಿನಾಫ್ಥಲೀನು, ಮಿಥೈಲ್ ಆರೆಂಜು, ಮಿಥೈಲ್ ರೆಡ್, ಲಿಟ್ಮಸ್ ಪೇಪರು ಇದನ್ನೆಲ್ಲ ನಾವು ಆ್ಯಸಿಡ್ ಇಂಡಿಕೇಟರ್ ಆಗಿ ಯೂಸ್ ಮಾಡ್ತೀವಿ. ಸೊ ಇದನ್ನು ಇಂಡಿಕೇಟರ್ ಆಗಿ ವೈ ಇಟ್ ಗೋಯಿಂಗ್ ಟು ಚೇಂಜ್ ಡಿಫ್ರೆಂಟ್ ಕಲರ್ಸ್ ಅಟ್ ಡಿಫ್ರೆಂಟ್ pH ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ 2 ಥಿಯರಿ ಇದೆ. ಒಂದನೇ ಥಿಯರಿಗೆ ಏನಂತ ಕರಿತೀವಿ, ಆಸ್ವರ್ಡ್ ಥಿಯರಿ ಅಂತ ಕರಿತೀವಿ. ಇನ್ನೊಂದಕ್ಕೆ ಫಿನನಾಯ್ಡ್ ಥಿಯರಿ ಅಂತ ಕರಿತೀವಿ. ಸೊ 2 theories of indicators are given below to change the color of the acid base at the end point with a change in pH. ಎಂಡ್ ಪಾಯಿಂಟಲ್ಲಿ pH ಏನಾಗುತ್ತೆ, ಚೇಂಜ್ ಆಗುತ್ತೆ. ಆ ಬೇಸಿಸ್ ಮೇಲೆ ಅರ್ಥ ಮಾಡ್ಕೊಳ್ಳೋದಕ್ಕೆ ವೈ ಇಟ್ ಗೋಯಿಂಗ್ ಟು ಚೇಂಜ್ ಅನ್ನೋದಕ್ಕೆ 2 ಥಿಯರಿ ಇದೆ. ಒಂದಕ್ಕೆ ಆಸ್ವರ್ಡ್ ಥಿಯರಿ ಅಂತ ಕರಿತೀವಿ, ಇನ್ನೊಂದು ಥಿಯರಿ ಅಂತ ಕರಿತೀವಿ. ಈ ಆಸ್ವರ್ಡ್ ಥಿಯರಿನಲ್ಲಿ ಹೇಳೋ ಪ್ರಕಾರ ಈ ಥಿಯರಿ ಏನು ಹೇಳುತ್ತೆ ಅಂದರೆ, ನಿಮ್ಮದು ಇಂಡಿಕೇಟರ್ ಏನಿದೆಯಲ್ಲ ಅದು ಅಯನೈಸ್ಡ್ ಫಾರ್ಮಲ್ಲಿ ಒಂದು ಕಲರ್ ಇರುತ್ತೆ, ಅನ್ಅಯನೈಸ್ಡ್ ಫಾರ್ಮಲ್ಲಿ ಇನ್ನೊಂದು ಕಲರ್ ಇರುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಗೆ ಕೊಟ್ಟಿರುವಂಥ ಇಂಡಿಕೇಟರ್ ಏನಿದೆಯಲ್ಲ ಅದು ವೀಕ್ ಆ್ಯಸಿಡ್ ಅಥವಾ ವೀಕ್ ಬೇಸ್ ಆಗಿರುತ್ತೆ. ದೇರ್ ಫೋರ್ ದೇ ಅಂಡರ್ಗೋ ಅಯನೈಸೇಷನ್. ಅಂದರೆ ಅಯನೈಸೇಷನ್ ಅಂದರೆ ದೇ ಗೋಯಿಂಗ್ ಟು ಸ್ಪ್ಲಿಟ್ ದೆಮ್ಸೆಲ್ಫ್ ಇಂಟು 2, ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಅಯನೈಸೇಷನ್ ಅಂತ ಕರಿತೀವಿ. ಸೊ ಅಯನೈಸೇಷನಲ್ಲಿದ್ದಾಗ ಕಲರು ಒಂಥರ ಇರುತ್ತೆ, ಅನ್ಅಯನೈಸ್ಡ್ ಫಾರ್ಮಲ್ಲಿದ್ದಾಗ ಕಲರು ಒಂಥರ ಇರುತ್ತೆ. ದ ಅನ್ಅಯನೈಸ್ಡ್ ಫಾರ್ಮ್ ಆ್ಯಸ್ ಡಿಫ್ರೆಂಟ್ ಕಲರ್ ದ್ಯಾನ್ ದಿ ಅಯನೈಸ್ಡ್ ಫಾರ್ಮ್. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಫಿನಾಫ್ಥಲೀನ್ HPH ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ, ಅದು ಕಲರ್ಲೆಸ್ ಇರುತ್ತೆ ಫಿನಾಫ್ಥಲೀನು. ಅದೇನಾಗುತ್ತೆ ಅಂದರೆ ಸ್ಪ್ಲಿಟ್ ಆದಾಗ ವೆನ್ ಯು ಡಿಸಾಲ್ವ್ ದಟ್ ಇನ್ ವಾಟರ್ ಇಟ್ ಗೆಟ್ ಸ್ಪ್ಲಿಟ್ ಹ್ಯಾಸ್ H+ ಆ್ಯಂಡ್ pH-. ಆ pH ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಪಿಂಕ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತಿದೆ, 2 ಫಾರ್ಮಲ್ಲಿದೆ ಇಂಡಿಕೇಟ್ರು. ಒಂದು ಅಯನೈಸ್ಡ್ ಫಾರ್ಮಲ್ಲಿದೆ, ಇನ್ನೊಂದು ಅನ್ಅಯನೈಸ್ಡ್ ಫಾರ್ಮಲ್ಲಿದೆ. ಅನ್ಅಯನೈಸ್ಡ್ ಫಾರ್ಮಲ್ಲಿದ್ದಾಗ ಕಲರ್ಲೆಸ್ ಇರುತ್ತೆ, ಅಯನೈಸ್ಡ್ ಫಾರ್ಮಲ್ಲಿದ್ದಾಗ ಕಲರ್ ಆಗುತ್ತೆ. ಸೊ ದೇ ಗೋಯಿಂಗ್ ಟು ಹ್ಯಾವ್ 2 ಡಿಫ್ರೆಂಟ್ ಕಲರ್ಸ್. ಅಯನೈಸ್ಡ್ ಫಾರ್ಮಲ್ಲಿ 1 ಕಲರ್ ಇರುತ್ತೆ, ಅನ್ಅಯನೈಸ್ಡ್ ಫಾರ್ಮಲ್ಲಿ 1 ಕಲರ್ ಇರುತ್ತೆ. ದಿಸ್ ಇಸ್ ಅಕಾರ್ಡಿಂಗ್ ಟು ಆಸ್ವರ್ಡ್ ಥಿಯರಿ. ಆಸ್ವರ್ಡ್ ಥಿಯರಿ ಏನು ಹೇಳುತ್ತೆ ಅಂದರೆ, ದ ಕಲರ್ ಚೇಂಜ್ ಇಸ್ ಡ್ಯೂ ಟು ದಿ ಅಯನೈಸೇಷನ್ ಆಫ್ ಆಸಿಡ್ ಬೇಸ್ ಇಂಡಿಕೇಟರ್. ಸಿನ್ಸ್ ದೇ ಆರ್ ವೀಕ್ ಆಸಿಡ್ ಆ್ಯಂಡ್ ವೀಕ್ ಬೇಸ್ ದೇ ಅಂಡರ್ಗೋ ಅಯನೈಸೇಷನ್. ಸೊ ಅನ್ಅಯನೈಸ್ಡ್ ಫಾರ್ಮು 1 ಕಲರ್ ಇರುತ್ತೆ, ಅಯನೈಸ್ಡ್ ಫಾರ್ಮು 1 ಕಲರ್ ಇರುತ್ತೆ. The ionization of an indicator is largely affected in acids and bases and is either a weak acid or a weak base. ಸೊ ಈಗ ಏನು ಮಾಡ್ತಾ ಇದ್ದೀನಿ, ನಾನು ಇಂಡಿಕೇಟರ್ನ ತೊಗೊಂಡಿದ್ದೀನಿ. ಇಂಡಿಕೇಟರ್ ಏನಾಗ್ತಾ ಇದೆ, ಐದರ ವೀಕ್ ಆ್ಯಸಿಡ್ ಇರುತ್ತೆ ಅಥವಾ ವೀಕ್ ಬೇಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ, ಅಯನೈಸೇಷನ್ ಡಿಪೆಂಡ್ಸ್ ಅಪಾನ್ ವೆದರ್ ಯುವರ್ ಮೀಡಿಯಮ್ ಏನಿದೆಯಲ್ಲ, ಇಂಡಿಕೇಟರ್ ಯಾವ ಮೀಡಿಯಮಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಅಸಿಡಿಕ್ ಮೀಡಿಯಮಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಬೇಸಿಕ್ ಮೀಡಿಯಮಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ದ ಇಂಡಿಕೇಟರ್ ಇಸ್ ಅ ವೀಕ್ ಆ್ಯಸಿಡ್ ಇದೆ ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ, ವೀಕ್ ಆ್ಯಸಿಡ್ ಇದ್ದಾಗ ಅದೇನಾಗುತ್ತೆ, ಇಟ್ ಗೆಟ್ ಅಯನೈಸ್ಡ್. ವೀಕ್ ಆ್ಯಸಿಡ್ ಅಂದ್ರೇನು, H+ನ ಹೊರಗಡೆ ಕೊಡುತ್ತೆ. ಸೊ H+ ಏನಾಗಿರುತ್ತೆ, ಲೋ ಕಾನ್ಸಂಟ್ರೇಷನ್ ಇರುತ್ತೆ. ಸೊ its ionization is very low in acids due to common H+ ions. Again ಇಲ್ಲಿ ಕಾಮನ್ ಅಯಾನ್ ಎಫೆಕ್ಟ್ನ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಆಫ್ ದಿ ಕಾಮನ್ ಅಯಾನ್ H+ ಅನ್ನೋದು ಕಾಮನ್ ಆಗಿರುತ್ತೆ. ಬಿಕಾಸ್ ವಿ ಆರ್ ಡೂಯಿಂಗ್ ದಿ ರಿಯಾಕ್ಷನ್ ಇನ್ ಅಸಿಡಿಕ್ ಮೀಡಿಯಮ್. ಅಸಿಡಿಕ್ ಮೀಡಿಯಮಲ್ಲಿ H+ ಇರುತ್ತೆ ಮತ್ತು ಇದು ವೀಕ್ ಆ್ಯಸಿಡ್ ಅದಕ್ಕೋಸ್ಕರ H+ ಆಗುತ್ತೆ. ಎರಡೂ ಏನಾಗುತ್ತೆ H+ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ, H+ ಇದೆ ಅಂತಂದರೆ ಏನಿದು ಅಯನೈಸ್ಡ್ ಫಾರ್ಮಲ್ಲಿದೆ. ಸೊ ಹಾಗಾಗಿ ಆ್ಯಸಿಡ್ ಮೀಡಿಯಮಲ್ಲಿ ಏನಾಗುತ್ತೆ ಅಂದರೆ, ಅಯನೈಸ್ಡ್ ಫಾರ್ಮಲ್ಲಿ ಅದು ಕಡಿಮೆ ಇರುತ್ತೆ, ಅಯನೈಸ್ಡ್ ಫಾರ್ಮಲ್ಲಿ ಅನ್ಅಯನೈಸ್ಡ್ ಫಾರ್ಮಲ್ಲಿ ಜಾಸ್ತಿ ಇರುತ್ತೆ, ಅಯನೈಸ್ಡ್ ಫಾರ್ಮಲ್ಲಿ ಅದು ಕಡಿಮೆ ಇರುತ್ತೆ. ಸಿಮಿಲರ್ಲಿ ಇಂಡಿಕೇಟರ್ ಏನಾದರೂ ವೀಕ್ ಬೇಸ್ ಆಗಿತ್ತು ಅಂತ ಇಟ್ಕೊಳ್ಳೋಣ. ವೀಕ್ ಬೇಸ್ ಅಂದರೆ ಏನಾಗುತ್ತೆ, H+ ಇರೋದೇ ಇಲ್ಲ. ಅನ್ಅಯನೈಸ್ಡ್ ಫಾರ್ಮಲ್ಲಿ ಏನಾಗುತ್ತೆ, H+ ಎರಡು ಕಡೆಗೂ ಇರುತ್ತೆ. ರಿಯಾಕ್ಟೆಂಟ್ ಸೈಡು ಪ್ರಾಡಕ್ಟ್ ಸೈಡು ಗೆಟ್ ಕ್ಯಾನ್ಸರ್. ಹಾಗಾಗಿ OH- ಬರುತ್ತೆ. ಆ OH- ಅಯಾನ್ಸ್ ಏನಿದೆಯಲ್ಲ, ದಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ H+ ಟು ಫಾರ್ಮ್ ವಾಟರ್. ಹಂಗಾಗಿ ಏನಾಗುತ್ತೆ, ಅಯನೈಸ್ಡ್ ಫಾರ್ಮಲ್ಲಿ ಅದು ಇರುತ್ತೆ. ದೇರ್ ಫೋರ್ ಇನ್ ಬೇಸಿಕ್ ಮೀಡಿಯಮ್ ಇಟ್ ಗೋಯಿಂಗ್ ಟು ಹ್ಯಾವ್ ಅಂತ ನಾವು ಹೇಳ್ತೀವಿ. ಈಗ ಅವ್ರು ಹೇಳ್ತಾ ಇದ್ದಾರೆ, ಟೇಕಿಂಗ್ ಎನ್ ಎಕ್ಸಾಂಪಲ್ ಆಫ್ ಫಿನಾಫ್ಥಲೀನ್. ಒಂದು ಫಿನಾಫ್ಥಲೀನು, ಇನ್ನೊಂದು ಮಿಥೈಲ್ ರೆಡ್ ಹೇಳಿದ್ದಾರೆ. ಒಂದು ಅಸಿಡಿಕ್, ಇನ್ನೊಂದು ಬೇಸಿಕ್ ಇದೆ. ಫಿನಾಫ್ಥಲೀನ್ ನಮ್ಮ ರೆಪ್ರೆಸೆಂಟೇಟಿವ್ಸ್ಗೋರ HPH ಅಂತ ನಾವು ರೆಪ್ರೆಸೆಂಟ್ ಮಾಡ್ಕೊಳ್ತಾ ಹೋಗೋಣ. ನಾನು ಮುಂಚೆನೇ ಹೇಳ್ದಂಗೆ ಅದು ವೀಕ್ ಆ್ಯಸಿಡ್ ಇರೋದಕ್ಕೋಸ್ಕರ ಇಟ್ ಗೋಯಿಂಗ್ ಟು ಅಯನೈಸ್ ಟು ಸರ್ಟನ್ ಎಕ್ಸ್ಟೆಂಟ್, ಟು ಎ ಸ್ಮಾಲ್ ಎಕ್ಸ್ಟೆಂಟ್, ತುಂಬ ಆಗಲ್ಲ, ಸ್ಮಾಲ್ ಎಕ್ಸ್ಟೆಂಟ್ಗೆ ಆಗುತ್ತೆ. ಇಟ್ ಈಸ್ ಎ ವೀಕ್ ಆ್ಯಸಿಡ್ whose ionized molecules is colorless but ionized form has a pink color. HPHP ಇರುತ್ತೆ, ಅದು 2 ಫಾರ್ಮಲ್ಲಿ ಇರುತ್ತೆ. ಒಂದು ಕಲರ್ಲೆಸ್ ಫಾರ್ಮಲ್ಲಿ ಇರುತ್ತೆ, ಇನ್ನೊಂದು ಕಲರ್ಡ್ ಫಾರ್ಮಲ್ಲಿ ಇರುತ್ತೆ.
ಯಾವಾಗ ಇರುತ್ತೆ ಅಂತಂದರೆ ಒಂದು ಅಯನೈಸ್ಡ್ ಫಾರ್ಮಲ್ಲಿದೆ, ಇನ್ನೊಂದು ಅನ್ಅಯನೈಸ್ಡ್ ಫಾರ್ಮಲ್ಲಿದೆ. ದಿಸ್ ಅಕಾರ್ಡ್ ಆಸ್ವರ್ಡ್ ಥಿಯರಿ. ಅಪ್ಲೈಯಿಂಗ್ ದಿ ಲಾ ಆಫ್ ಮಾಸ್ ಆಕ್ಷನ್ ಫಾರ್ ದಿ ಅಬೋವ್ ರಿಯಾಕ್ಷನ್ ಏನಾಗುತ್ತೆ, K = H + pH - H pH ರಿಯಾಕ್ಟೆಂಟ್ಸು ಫಸ್ಟ್ ಬರ್ಕೊಳ್ತೀವಿ, ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಡಿವೈಡೆಡ್ ಬೈ ದಿ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್. ಅದನ್ನು ಇಲ್ಲಿ ಹಾಕೊಂಡಿದ್ದೀವಿ. ಹಂಗಾಗಿ ಏನಾಗುತ್ತೆ, ಇದು K = undissociated molecules of the phenolphthalein are colorless while pH- ions are pink in color. In the presence of an acid, ionization of HPH is practically negligible as the equilibrium shift to left hand side due to the high concentration of H+ ions. Thus the solution would be remain colorless. Why phenolphthalein is colorless in acid medium ಅಂತಂದರೆ you are going to explain like this. So according to Aswad theory, HPH ಏನಿರುತ್ತಲ್ಲ, it get ionized as H+ and pH-. The pH- will be pink in color, whereas HPH will be colorless in nature. When you add acid to this, acid ಹಾಕಿದಾಗ ಏನಾಗುತ್ತೆ, the equilibrium will shift towards the ಲೆಫ್ಟ್ ಹ್ಯಾಂಡ್ ಸೈಡ್. ಆವಾಗ ಕಾನ್ಸಂಟ್ರೇಷನ್ ಆಫ್ H+ ಜಾಸ್ತಿ ಆಗ್ತಾ ಹೋಗುತ್ತೆ, ಹೈ ಕಾನ್ಸಂಟ್ರೇಷನ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ನಿಮ್ಮ ಸೊಲ್ಯೂಷನ್ ಏನಾಗುತ್ತೆ, ಕಲರ್ಲೆಸ್ ಆಗುತ್ತೆ. ಸೊ ಈಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ ಲೆಫ್ಟ್. H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆದಂಗೆ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ಶಿಫ್ಟ್ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಅದು ಕಲರ್ಲೆಸ್ ಆಗುತ್ತೆ. ಹಾಗಾಗಿ ನಿಮ್ಮ ಮಾಲಿಕ್ಯೂಲ್ ಏನಾಗುತ್ತೆ, ಇಟ್ ವಿಲ್ ಬಿ ಇನ್ ಅನ್ಅಯನೈಸ್ಡ್ ಫಾರ್ಮ್. ಆದರೆ ಆಲ್ಕಲಿ ಹಾಕಿದ್ರೆ ಈ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಇಸ್ ರಿಮೂವ್ಡ್ ಬೈ OH- ions by forming the water and the equilibrium shift towards the right hand side. Right hand side ಹೋಯಿತು ಅಂದರೆ pH- ions ಜಾಸ್ತಿ ಇರುತ್ತೆ. This increases the concentration of pH- ions, therefore that will be pink in color ಅಂತ ಹೇಳ್ತೀವಿ. When phenolphthalein is added to acid, the above equilibrium shift towards the left due to the increase in the concentration of H+ ions. Hence the ionization of an indicator is suppressed and becomes color. The solution will become colorless. ಅದೇ ಯಾವಾಗ ಆ್ಯಸಿಡ್ ಹಾಕಿದಾಗ, H+ ಹಾಕಿದಾಗ ಏನಾಗುತ್ತೆ, HPH ಇದ್ದಾಗ ಏನಾಗುತ್ತೆ, H+ ಹಾಕಿದಾಗ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಅದೇ ಆನ್ ದಿ ಅದರ್ ಹ್ಯಾಂಡ್ OH- ಜಾಸ್ತಿ ಹಾಕಿದ್ವಿ, ಆಲ್ಕಲಿ ಮೀಡಿಯಮ್ ಹಾಕಿದ್ವಿ ಅಂದರೆ OH- ವಿಲ್ ರಿಯಾಕ್ಟ್ ವಿತ್ H+ ಟು ಫಾರ್ಮ್ ವಾಟರ್, ಲೀವಿಂಗ್ ಬಿಹೈಂಡ್ ದಿ pH- ವಿಚ್ ವಿಲ್ ಬಿ ಪಿಂಕ್ ಇನ್ ಕಲರ್. ಸೊ ನೀವು ಎಕ್ಸ್ಪ್ಲೈನ್ ದಿ ಥಿಯರಿ ಆಫ್ ಇಂಡಿಕೇಟರ್ ಯೂಸಿಂಗ್ ಆಸ್ವರ್ಡ್ ಥಿಯರಿ ಅಂತ ಕೊಟ್ಟರೆ ಇಷ್ಟೆಲ್ಲನೂ ಡೀಟೇಲ್ ಆಗಿ ನೀವು ಹೇಳಬೇಕಾಗತ್ತೆ. ಇದನ್ನು 5 ಮಾರ್ಕ್ಸ್ ಕ್ವಶನ್ಗೆ ಕೇಳ್ತಾರೆ. ಸೊ ಫಿನಾಪ್ಥಲೀನು ಕೇಳ್ಬೋದು ಅಥವಾ ಮಿಥೈಲ್ ಆರೆಂಜ್ ಕೇಳ್ಬೋದು, ಎರಡರಲ್ಲಿ ಒಂದು ಕೇಳ್ತಾರೆ. ಸೊ ನೀವು ಹೇಳಬೇಕಾಗತ್ತೆ ಇಂಡಿಕೇಟರ್ ಅಂದ್ರೇನು, ಹೌ ಇಟ್ ಗೋಯಿಂಗ್ ಟು ಆ್ಯಡ್ ಅಕಾರ್ಡಿಂಗ್ ಟು ಆಸ್ವರ್ಡ್ ಥಿಯರಿ ಏನು ಹೇಳ್ತಾ ಇದೆ, ಅಯನೈಸ್ ಫಾರ್ಮಲ್ಲಿ 1 ಕಲರ್ ಇರುತ್ತೆ, ಅನ್ಅಯನೈಸ್ ಫಾರ್ಮಲ್ಲಿ 1 ಕಲರ್ ಇರುತ್ತೆ. ಫಿನಾಪ್ಥಲೀನು ಆಸಿಡ್ ಮೀಡಿಯಮಲ್ಲಿ ಕಲರ್ಲೆಸ್ ಇರುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಕಲರ್ಡ್ ಆಗುತ್ತೆ. ಯಾಕೆ ಅಂದರೆ ದಟ್ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್. ಸೊ HPH ಏನಿರುತ್ತಲ್ಲ ಅನ್ಅಯನೈಸ್ಡ್ ಫಾರ್ಮಲ್ಲಿ ಇದೆಯಲ್ಲ ಅದು ಕಲರ್ಲೆಸ್ ಆಗಿರುತ್ತೆ. ಅದಕ್ಕೆ ನೀವೇನಾದರೂ ಅಯನೈಸ್ ಆಯಿತು ಅಂದರೆ H+ pH- ಆಗುತ್ತೆ. ಆ pH- ಏನಿದೆಯಲ್ಲ ದಟ್ ವಿಲ್ ಬಿ ಪಿಂಕ್ ಇನ್ ಕಲರ್ ಅಂತ ಇನ್ ಅಸ್ಟಿಕ್ ಮೀಡಿಯಮ್ ಅಂತ ನಾವು ಹೇಳ್ತೀವಿ. ಅಕಾರ್ಡಿಂಗ್ ಟು ಆಸ್ವರ್ಡ್ ಥಿಯರಿ ಏನಿರುತ್ತೆ, ಅಯನೈಸ್ಡ್ ಫಾರ್ಮು 1 ಕಲರ್ ಇರುತ್ತೆ, ಅನ್ಅಯನೈಸ್ಡ್ ಫಾರ್ಮು 1 ಕಲರ್ ಇರುತ್ತೆ. ಸೊ ಅಟ್ ದಿ ಎಂಡ್ ಪಾಯಿಂಟ್ ಏನಾಗುತ್ತೆ ಅಂದರೆ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಎಂಡ್ ಪಾಯಿಂಟ್, H+ ಇದೆಯಾ ಅಥವಾ ವಾಟರ್ ಫಾರ್ಮೇಷನ್ ಆಗ್ತಿದೆಯಾ, ಅಯನೈಸ್ಡ್ ಫಾರ್ಮ್ ಇದೆಯಾ, ಅನ್ಅಯನೈಸ್ಡ್ ಫಾರ್ಮ್ ಇದೆಯಾ, ಆ ಬೇಸಿಸ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ ವೆದರ್ ದ ಗಿವನ್ ಸಬ್ಸ್ಟೆನ್ಸಸ್ ಆ್ಯಸಿಡ್ ಅಥವಾ ಬೇಸ್ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ಎಂಡ್ ಪಾಯಿಂಟ್ ಆಗ್ತಿದೆಯಾ ಇಲ್ವಾ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಸ್ಟಿಕ್ ಮೀಡಿಯಮಲ್ಲಿ ಏನಾಗುತ್ತೆ, H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ ಲೆಫ್ಟ್, ಅಂದರೆ ಅನ್ಅಯನೈಸ್ಡ್ ಫಾರ್ಮಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ನಿಮ್ಮದು ಸೊಲ್ಯೂಷನು, ಫಿನಾಪ್ಥಲೀನ್ ಸೊಲ್ಯೂಷನು ದಟ್ ವಿಲ್ ಬಿ ಕಲರ್ಲೆಸ್. ಅದಕ್ಕೆ ನೀವೇ H+ನ ಅಸ್ಟಿಕ್ ಮೀಡಿಯಮಲ್ಲಿ ಹಾಕ್ತಾ ಹೋಗ್ತೀವಿ ಅಂತಂದರೆ ಈ HPHP ಏನಾಗುತ್ತೆ, ಅಯನೈಸ್ ಆಗಿರೋಂಥದ್ದು H+ ಮತ್ತು OH- ರಿಯಾಕ್ಟ್ ಆಗಿಬಿಡುತ್ತೆ, pHP- ಜಾಸ್ತಿ ಉಳ್ಕೊಳ್ಳುತ್ತೆ. ನಾವು ದ ಈಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ ರೈಟ್. ಹಾಗಾಗಿ ಏನಾಗ್ತಿದೆ ಅಂತಂದರೆ ದ ಕಾನ್ಸಂಟ್ರೇಷನ್ ಆಫ್ ದಿ pH ions increases in solution, that's why solution will become pink in color. ಸೊ ಕಲರ್ ಚೇಂಜ್ ಇನ್ ಸೊಲ್ಯೂಷನ್, pH 7 ಇದ್ದಾಗ ಫಿನಾಪ್ಥಲೀನ್ ಏನಾಗುತ್ತೆ, ಯಾವುದೇ ರೀತಿ ಕಲರ್ ಇಲ್ಲ. ಅಂದ್ರೇನು, ಅಸ್ಟಿಕ್ ಮೀಡಿಯಮಲ್ಲಿ ಇದ್ದಾಗ ಯಾವುದೇ ರೀತಿ ಕಲರ್ ಇಲ್ಲ. ಆದರೆ ಬೇಸಿಕ್ ಮೀಡಿಯಮ್ ಹಾಕಿದಾಗ pH 10 ಇತ್ತು ಅಂದಾಗ ನಿಮಗೆ ಈ ಥರ ಪಿಂಕ್ ಕಲರು ಬರ್ತಾ ಹೋಗುತ್ತೆ. ಸೊ ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೇಸ್ಡ್ ಆನ್ ಆಸ್ವರ್ಡ್ ಥಿಯರಿ. ಅಕಾರ್ಡಿಂಗ್ ಟು ಆಸ್ವರ್ಡ್ ಥಿಯರಿ, ಇಂಡಿಕೇಟರ್ ವಿಲ್ ಗೋಯಿಂಗ್ ಟು indicate the end point. How it going to indicate the end point? By changing the color in
in different medium. Since we are talking about the acid base titration, the indicator what we are going to use, which are weak acids or weak bases, we are going to have one color in acidic medium, another color in basic medium. So phenolphthalein ಅಂತ ತಗೊಂಡ್ರೆ phenolphthalein will be colorless in acidic medium, whereas it is colored, pink colored in basic medium, in alkaline medium. ಸೊ ಹಾಗಾಗಿ ಏನಾಗುತ್ತೆ, ಕಲರ್ ಚೇಂಜು ಆಗ್ತಾ ಹೋಗುತ್ತೆ. ಬಟ್ ದಿಸ್ ವಿ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಇದು ಈಗ ನಾನು ಹೇಳ್ತಾ ಇರೋದು ಪ್ರಾಕ್ಟಿಕಲಿ ಆಯಿತು. ಥಿಯರಿಟಿಕಲಿ ಆಲ್ಸೋ ಯೂಸಿಂಗ್ ಆಂಡರ್ಸನ್ ಈಕ್ವೇಷನ್ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗೋಣ ಹೇಗೆ ಆಗುತ್ತೆ ಅಂತ. ಆಂಡರ್ಸನ್ ಈಕ್ವೇಷನ್ ಇದೆ, ಅದನ್ನು ನಾವೇನು ಮಾಡ್ತಾ ಇದ್ವಿ, HIN ನಾವು ಫಿನಾಫ್ಥಲೀನ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ, ಅಥವಾ ವಿಚ್ ಈಸ್ ಅಸಿಡಿಕ್ ಇಂಡಿಕೇಟರ್ ಅಂತ ಮಾಡ್ಕೊಳ್ತಾ ಇದ್ದೀವಿ. H ರೆಪ್ರೆಸೆಂಟ್ ಅಸಿಡಿಕ್, IN ಅಂದರೆ ಇಂಡಿಕೇಟರ್ ಇದೆ. ವಾಟರ್ ಹಾಕ್ತಾ ಇದ್ದೀವಿ, HO3 IN ಮೈನಸ್ ಬರುತ್ತೆ, ವಿಚ್ ವಿಲ್ ಬಿ ಬೇಸಿಕ್ ಇನ್ ನೇಚರ್. ನಾನೀಗ ಅದಕ್ಕೆ ಕೆನ ಕ್ಯಾಲ್ಕುಲೇಟ್ ಮಾಡ್ತೀನಿ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅವಾಗ ಏನಾಯಿತು, ಫಸ್ಟು ಪ್ರಾಡಕ್ಟ್ಸ್ ಬರ್ಕೋಬೇಕು, ಡಿವೈಡೆಡ್ ಬೈ ರಿಯಾಕ್ಟೆಂಟ್ಸ್ ತೊಗೋಬೇಕು. ಸಿನ್ಸ್ ವಿ ಆರ್ ಗೋಯಿಂಗ್ ಟು ಟೇಕ್ ದಿ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇನ್ ಎಕ್ಸಸ್, ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ ವಾಟರ್ದು ಕನ್ಸಿಡರ್ ಮಾಡ್ಕೊಳ್ಳೋಣ ನಾವು. HO3 ಪ್ಲಸ್ ತೊಗೊಂಡಾಗ IK ಏನಾಗುತ್ತೆ, ಅದನ್ನು ನಾನು ಲಾಗರಿದಮ್ ಫಾರ್ಮ್ ಕನ್ವರ್ಟ್ ಮಾಡಿಕೊಂಡ್ರೆ pH is equal to log 10 KLN ಆಗುತ್ತೆ, ಮೈನಸ್ ಲಾಗ್ 10 HLN ಮೈನಸ್ IN ಮೈನಸ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಆಂಡರ್ಸನ್ ಈಕ್ವೇಷನ್ ಫಾರ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಯೂಸಿಂಗ್ ದಿಸ್ ಐ ಕ್ಯಾನ್ ಈಸಿಲಿ ಫೈಂಡ್ ಔಟ್ ವೆದರ್ ನಿಮ್ಗೆ ಕೊಟ್ಟಿರುವಂಥ ಸಬ್ಸ್ಟೆನ್ಸು ಅಸಿಡಿಕ್ ಇಂಡಿಕೇಟರ ಬೇಸಿಕ್ ಇಂಡಿಕೇಟರ್ ಇದೆಯಾ, ಅದನ್ನು ನಾನು ಫೈಂಡ್ ಔಟ್ ಮಾಡ್ಬೋದು. ಅಟ್ ಈಕ್ವಲೆನ್ಸ್ ಪಾಯಿಂಟ್ ಏನಾಗುತ್ತೆ, I ಮೈನಸ್ ಇಸ್ ಈಕ್ವಲ್ ಟು HIN ಆಗುತ್ತೆ. ದೇರ್ಫೋರ್ pH ಇಸ್ ಈಕ್ವಲ್ ಟು PKIN ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಆಂಡರ್ಸನ್ ಈಕ್ವೇಷನ್ ಫಾರ್ ಇಂಡಿಕೇಟರ್. ಅದೇ ಥರ ನೀವು ಲವ್ಸ್ಟೆಡ್ ಲಾರಿ ಕಾನ್ಸೆಪ್ಟ್ನ ತೊಗೊಂಡ್ರೆ ಅವರು ಏನು ಮಾಡ್ತಾರೆ, ಇದನ್ನು ಆ್ಯಸಿಡಾ ಬೇಸಾ ಅಂತ ಡಿಸ್ಟಿಂಗ್ವಿಷ್ ಮಾಡಲ್ಲ, ಬಟ್ ಇಟ್ ಗೋಯಿಂಗ್ ಟು ಎಂಫಸೈಸ್ ಅಂತ ಚಾರ್ಜ್ ಟೈಪ್ಸ್ ಆಫ್ ಎನ್ ಆ್ಯಸಿಡ್ ಆರ್ ಎ ಬೇಸ್ ಫಾರ್ಮ್ಸ್ ಆಫ್ ಎನ್ ಇಂಡಿಕೇಟರ್. ಹೇಗಾಗುತ್ತೆ ಅಂತ ನೋಡ್ಕೊಳ್ಳೋಣ. ಈಕ್ವಿಲಿಬ್ರಿಯಮ್ ಆಫ್ ಎನ್ ಅಸಿಡಿಕ್ ಫಾರ್ಮ್ ಆಫ್ ಎನ್ ಇಂಡಿಕೇಟರ್ ಆ್ಯಂಡ್ ಎ ಬೇಸಿಕ್ ಫಾರ್ಮ್ ಆಫ್ ಎನ್ ಇಂಡಿಕೇಟರ್ ಇದೆ ಅಂತ ಇಟ್ಕೊಳ್ಳೋಣ, ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳೋಣ. ನಾವು ಜನರಲ್ ಈಕ್ವೇಷನ್ ತೊಗೊಳ್ತಾ ಇದ್ದೀವಿ, INA ತೊಗೊಳ್ತಾ ಇದ್ದೀವಿ, INBನ ತೊಗೊಳ್ತಾ ಇದ್ದೀವಿ, ಈಕ್ವಿಲಿಬ್ರಿಯಮ್ ಇದೆ. ಆವಾಗ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಕನ್ಸಿಡರ್ ಮಾಡಿಕೊಂಡ್ರೆ KLN ಇಸ್ ಈಕ್ವಲ್ ಟು A ಇಂಟು LN A ಡಿವೈಡೆಡ್ ಬೈ AL ಇಂಟು B ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ನ ತೊಗೊಳ್ತೀವಿ, ರಿಯಾಕ್ಟೆಂಟ್ಸ್ ಏನಿದೆ ಆ ಪ್ರಾಡಕ್ಟ್ನ ತೊಗೊಳ್ತೀವಿ. ಇಲ್ಲಿ ಏನಾಗ್ತಾಯಿದೆ ಅಂದರೆ, ಕಲರ್ ಆಫ್ ಎನ್ ಇಂಡಿಕೇಟರ್ ಇನ್ ಎ ಸೊಲ್ಯೂಷನ್ ಇಸ್ ಡಿಟರ್ಮೈನ್ಡ್ ಬೈ ದಿ ರೇಷಿಯೋ ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ಬೇಸಿಕ್ ಆ್ಯಂಡ್ ಅಸಿಡಿಕ್ ಫಾರ್ಮ್. INA ಡಿವೈಡೆಡ್ ಬೈ INB ತೊಗೊಳ್ತೀವಿ, ವಿಚ್ ಈಸ್ ಈಕ್ವಲ್ ಟು AH ಇಂಟು Y INA ಡಿವೈಡೆಡ್ ಬೈ INB ಅಂತ ಹೇಳ್ತೀವಿ. KLN ಇದೆ. ಸೊ ಇಲ್ಲಿ IN IB ಏನಿದೆಯಲ್ಲ, ಇದಕ್ಕೆ ಏನಂತ ಕರಿತೀವಿ ನಾವು, ಆಕ್ಟಿವಿಟಿ ಕೋಎಫಿಷಿಯೆಂಟ್ ಆಫ್ ಅನ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಫಾರ್ಮ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಅದನ್ನು ಲಾಗರಿದಮ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ರೆ pH is equal to minus log AH ಇದೆ. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ PKAIN ಪ್ಲಸ್ ಲಾಗ್ INB ಡಿವೈಡೆಡ್ ಬೈ INA ಪ್ಲಸ್ ಲಾಗ್ ಆಫ್ YINA ಡಿವೈಡೆಡ್ ಬೈ INB ತೊಗೊಳ್ತೀವಿ. ದ ಕಲರ್ ಚೇಂಜ್ ಈಕ್ವಿಲಿಬ್ರಿಯಮ್ ಅಟ್ ಎನಿ ಪರ್ಟಿಕ್ಯುಲರ್ ಅಯಾನಿಕ್ ಸ್ಟ್ರೆಂತ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಎ ಕಂಡೆನ್ಸ್ ಫಾರ್ಮ್. ಅದನ್ನ ಚಿಕ್ಕದಾಗಿ ಮಾಡ್ತೀವಿ ಅಂತಂದರೆ pH is equal to PK ಡ್ಯಾಶ್ IN ಪ್ಲಸ್ ಲಾಗ್ INB ಡಿವೈಡೆಡ್ ಬೈ INA. PKA ಡ್ಯಾಶ್ ಅಂತ ಏನಿದೆಯಲ್ಲ, ಅದಕ್ಕೆ ಆಪರೆಂಟ್ ಕಲರ್ ಕಾನ್ಸ್ಟೆಂಟ್, ಇಂಡಿಕೇಟರ್ ಕಾನ್ಸ್ಟೆಂಟ್, ಪಾಸ್ವರ್ಡ್ ಥಿಯರಿ. ಅಪ್ಲೈಯಿಂಗ್ ದಿ ಲಾ ಆಫ್ ಮಾಸ್ ಆಕ್ಷನ್ ಫಾರ್ ದಿ ಅಬೋವ್ ರಿಯಾಕ್ಷನ್ ಏನಾಗುತ್ತೆ, K is equal to H ಪ್ಲಸ್ PH ಮೈನಸ್ HPH. ರಿಯಾಕ್ಟೆಂಟ್ಸು ಫಸ್ಟ್ ಬರ್ಕೊಳ್ತೀವಿ, ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಡಿವೈಡೆಡ್ ಬೈ ದಿ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್. ಅದನ್ನು ಇಲ್ಲಿ ಹಾಕೊಂಡಿದ್ದೀವಿ. ಹಂಗಾಗಿ ಏನಾಗುತ್ತೆ, ಇದು K is equal to undissociated molecules of the phenolphthalein are colorless while pH minus ions are pink in color. In the presence of an acid, ionization of HPH is practically negligible as the equilibrium shift to left hand side due to the high concentration of H plus ions. Thus the solution will be remain colorless. Why phenolphthalein ಅಲ್ಲಿ ಇರುತ್ತೆ. ಸೊ ಅದೇ ಥರ ನಾವು ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋದಾದರೆ, ಮೀಥೈಲ್ ಆರೆಂಜ್ ಇದೆ ಅಂತ ಇಟ್ಕೊಳ್ಳೋಣ. ನಾವು ಮೊದಲನೇ ತೊಗೊಳ್ತಾ ಇರೋದು ಫಿನಾಫ್ಥಲಿನ್ ತೊಗೊಳ್ತಾ ಇದ್ವಿ. ಫಿನಾಫ್ಥಲಿನ್ ಏನಾಗ್ತಿತ್ತು, ಅಸ್ಟಿಕ್ ಮೀಡಿಯಮಲ್ಲಿ ಕಲರ್ಲೆಸ್ ಇತ್ತು, ಬೇಸಿಕ್ ಮೀಡಿಯಮಲ್ಲಿ ಪಿಂಕ್ ಕಲರ್ ಇತ್ತು. ಆದರೆ ಮೀಥೈಲ್ ಆರೆಂಜ್ನ ತೊಗೊಂಡ್ರೆ ಅಯನೈಸ್ಡ್ ಫಾರ್ಮು, ಅನ್ಅಯನೈಸ್ಡ್ ಫಾರ್ಮು ಎರಡರಲ್ಲೂ ಏನಾಗ್ತಾ ಇದೆ, ನಿಮಗೆ ಕಲರ್ ಫಾರ್ಮೇಷನ್ ಆಗ್ತಾ ಇದೆ. ಬಟ್ ದೇರ್ ವಿಲ್ ಬಿ ಚೇಂಜ್ ಇನ್ ಕಲರ್. So what is in order to find out an end point, I have to use an indicator. Indicator should change the color at the end point.
ಇಲ್ಲಿ ಏನಾಗ್ತಿದೆ, ಅಯನೈಸ್ಡ್ ಫಾರ್ಮಲ್ಲಿ ಒಂದು ಕಲರ್ ಇದೆ, ಅನ್ಅಯನೈಸ್ಡ್ ಫಾರ್ಮಲ್ಲಿ ಇನ್ನೊಂದು ಕಲರ್ ಇದೆ. ಇದು ವೀಕ್ ಬೇಸ್ ಇದೆ. ಸೊ ನಿಮ್ಮ ಸಿಲೆಬಸ್ಗೆ 2 ಎಕ್ಸಾಂಪಲ್ ಇಟ್ಟಿದ್ದಾರೆ. ಒಂದು ವೀಕ್ ಆ್ಯಸಿಡ್ ಇಟ್ಟಿದ್ದಾರೆ, ಇನ್ನೊಂದು ವೀಕ್ ಬೇಸ್ ಇಟ್ಟಿದ್ದಾರೆ. ವೀಕ್ ಆ್ಯಸಿಡ್ ಯಾವುದು ಅಂದರೆ ಫಿನಾಫ್ಥಲೀನ್, ವೀಕ್ ಬೇಸ್ ಯಾವುದು ಅಂದರೆ ಮಿಥೈಲ್ ಆರೆಂಜ್. ಇದನ್ನೇನು ಮಾಡ್ತಾ ಇದೀವಿ ಈಗ, ಮಿಥೈಲ್ ಆರೆಂಜ್ ನಾವು MEOH ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಈಗೇನು ಅಕಾರ್ಡಿಂಗ್ ಟು ಆಕ್ಸ್ಫರ್ಡ್ ಥಿಯರಿ ಇದೇನಾಗುತ್ತೆ, ಅಯನೈಸ್ ಆಗುತ್ತೆ. ಅಯನೈಸ್ಡ್ ಇದ್ದಾಗ ಒಂದು ಕಲರ್ ಇರುತ್ತೆ, ಅನ್ಅಯನೈಸ್ಡ್ ಆಗಿದ್ದಾಗ ಇನ್ನೊಂದು ಕಲರ್ ಇರುತ್ತೆ. MEOH ಏನಿದೆಯಲ್ಲ ಅದು ಅಸ್ಟಿಕ್ ಮೀಡಿಯಮಲ್ಲಿ ಯೆಲ್ಲೋ ಕಲರ್ ಇರುತ್ತೆ, ಅದರ ಬೇಸಿಕ್ ಮೀಡಿಯಮಲ್ಲಿ ಅದೇನಾಗುತ್ತೆ, ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಯನೈಸ್ಡ್ ಫಾರ್ಮಲ್ಲಿ ಇದ್ದಾಗ ಒಂದು ಕಲರ್ ಇದೆ, ಅನ್ಅಯನೈಸ್ಡ್ ಫಾರ್ಮಲ್ಲಿ ಇದ್ದಾಗ ಇನ್ನೊಂದು ಕಲರ್ ಇದೆ. ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಯೂಸಿಂಗ್ ದಿ ಆಕ್ಸ್ಫರ್ಡ್ ಇಂಡಿಕೇಟರ್, ಥಿಯರಿ ಆಫ್ ಇಂಡಿಕೇಟರ್. ಈಗ ಮಿಥೈಲ್ ಆರೆಂಜ್ ಇದೆ, ಸೇಮ್ ಈಕ್ವೇಷನ್ ತೊಗೊಳ್ಳೋಣ. ಮಿಥೈಲ್ ಆರೆಂಜ್ ಇದೆ, ಅದಕ್ಕೆ H+ ಆ್ಯಡ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. ಅವಾಗ ಏನಾಗುತ್ತೆ, H+ನ ಹಾಕಿದ್ರೆ ವಾಟರ್ ಹೊರಗಡೆ ಬರುತ್ತೆ. ಹಂಗಾಗಿ ಏನಾಗುತ್ತೆ, ನಿಮ್ಮ ಸೊಲ್ಯೂಷನ್ ಏನಾಗುತ್ತೆ, ಈಕ್ವಿಲಿಬ್ರಿಯಂ ವಿಲ್ ಶೂಟ್ ಟುವರ್ಡ್ಸ್ ದಿ ಆಸಿಡ್ ಮೀಡಿಯಮಲ್ಲಿ, ದ ಈಕ್ವಿಲಿಬ್ರಿಯಂ ವಿಲ್ ಶೂಟ್ ಟುವರ್ಡ್ಸ್ ದಿ ರಿಯಾಕ್ಟೆಂಟ್ಸ್. ಹಂಗಾಗಿ ಆಸಿಡ್ ಮೀಡಿಯಮಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ರೆಡ್ ಕಲರ್ ಇರುತ್ತೆ. ಅದೇ ಬೇಸಿಕ್ ಮೀಡಿಯಮ್ನ ಕನ್ಸಿಡರ್ ಮಾಡಿಕೊಂಡ್ರೆ ಆವಾಗ ನಿಮಗೆ ಯೆಲ್ಲೋ ಕಲರು ಬರ್ತಾ ಹೋಗುತ್ತೆ ಯೂಸಿಂಗ್ ಎ ಮಿಥೈಲ್ ಆರೆಂಜ್. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ವೆದರ್ ಇಟ್ ಇಸ್ ಅಯನೈಸ್ಡ್ ಆರ್ ಅನ್ಅಯನೈಸ್ಡ್. ಅಯನೈಸ್ಡ್ ಆಗಿತ್ತು ಅಂದರೆ ಯಾವ ಫಾರ್ಮಲ್ಲಿ ಆಗುತ್ತೆ, ಅನ್ಅಯನೈಸ್ಡ್ ಆಗಿತ್ತು ಅಂದರೆ ಒಂದು ಕಲರ್ ಬರುತ್ತೆ. ದಟ್ ಯು ಆರ್ ಗೋಯಿಂಗ್ ಟು ರಿಮೆಂಬರ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ನನಗೆ H+ ಆ್ಯಡ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. H+ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ದ ಈಕ್ವಿಲಿಬ್ರಿಯಂ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ. ಆವಾಗ ಏನಾಗುತ್ತೆ, ನಿಮ್ಮ ಸೊಲ್ಯೂಷನು ರೆಡ್ ಕಲರ್ ಆಗಿ ಕಾಣಿಸ್ಕೊಳ್ತಾ ಇದೆ. The theory also explained, this theory also explained the why the phenolphthalein is not a suitable indicator for titrating a weak base against a strong acid. ಸೊ ಈಗ ಯಾವುದೇ ಒಂದು ಇಂಡಿಕೇಟರ್ನ ತೊಗೊಂಡ್ರೆ ಯಾವುದಕ್ಕೆ ಯಾವುದಕ್ಕಾದ್ರೂ ಯೂಸ್ ಮಾಡೋಕ್ಕಾಗಲ್ಲ. ಫಿನಾಫ್ಥಲೀನಕ್ಕೆ ನಾವು ಯೂಸ್ ಮಾಡ್ತೀವಿ ಜನರಲಿ. ಆ ಫಿನಾಫ್ಥಲೀನ್ ಈಸ್ ನಾಟ್ ಎ ಸೂಟಬಲ್ ಇಂಡಿಕೇಟರ್ ಫಾರ್ ಟ್ರೈಟ್ರೇಟಿಂಗ್ ಎ ವೀಕ್ ಬೇಸ್ ಎಗೇನ್ಸ್ಟ್ ಎ ಸ್ಟ್ರಾಂಗ್ ಬೇಸ್. The OH- ions furnished by a weak base are not sufficient to shift the equilibrium towards the right hand side. Therefore pH is not reached to 8.3. ಸೊ ಇಲ್ಲೇನಾಗ್ತಿದೆ, ನಿಮಗೆ OH- ಅಯಾನ್ ಇರ್ಬೋದು, ಅಥವಾ ಅಸ್ಟಿಕ್ ಮೀಡಿಯಮಲ್ಲಿ ಇರ್ಬೋದು, ಬೇಸಿಕ್ ಮೀಡಿಯಮಲ್ಲಿ ಇರ್ಬೋದು. ಸೊ ಒಂದೊಂದು ಮೀಡಿಯಮಲ್ಲಿ ಅದು ಒಂದೊಂದು ಕಲರ್ ಕೊಡ್ತಾ ಹೋಗುತ್ತೆ. ಅದು ಯಾಕೆ ಕಲರ್ನ ಚೇಂಜ್ ಆಗುತ್ತೆ ಅಂದರೆ ಅದಕ್ಕೆ ನ್ಯೂಟ್ರಲೈಸೇಷನ್ ಪಾಯಿಂಟ್ ಬರೋ ತನಕ ಕಲರ್ ಚೇಂಜ್ ಆಗಲ್ಲ. ನ್ಯೂಟ್ರಲೈಸೇಷನ್ ಪಾಯಿಂಟ್ ಬಂದ ತಕ್ಷಣ ಏನಾಗುತ್ತೆ, ಅದು ಕಲರು ಚೇಂಜ್ ಆಗುತ್ತೆ. ಮಿಥೈಲ್ ಆರೆಂಜ್ ನೋಡಿ, ಅಸ್ಟಿಕ್ ಮೀಡಿಯಮಲ್ಲಿ ಯಾವ ಕಲರ್ ಇರುತ್ತೆ, ರೆಡ್ ಕಲರ್ ಇರುತ್ತೆ. ಅದೇ ಬೇಸಿಕ್ ಮೀಡಿಯಮ್ಗೆ ಬಂದರೆ 7ಗೆ ತೊಗೊಂಡ್ರೆ ಮಿಥೈಲ್ ಆರೆಂಜ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಬೇಸ್ಡ್ ಆನ್ ದಿ ಟ್ರಾನ್ಸ್ಫರ್ಮೇಷನ್ ಏನಾಗ್ತಿದೆ ವಿತಿನ್ ದಿ ಮಾಲಿಕ್ಯೂಲ್, ಆ ಬೇಸಿಸ್ ಮೇಲೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಕಲರ್ ಚೇಂಜ್ ಅಂದರೆ ಎಂಡ್ ಪಾಯಿಂಟ್ ನಾವು ಈಸಿಯಾಗಿ ತಿಳ್ಕೊಳ್ತಾ ಹೋಗ್ಬೋದು. ಈ ಥಿಯರಿಗೆ ನಾವೇನಂತ ಕರಿತೀವಿ, ಆಕ್ಸ್ಫರ್ಡ್ ಥಿಯರಿ. ಅವನೇನು ಹೇಳ್ತಾನೆ ಅಂದರೆ ಅಯನೈಸ್ಡ್ ಫಾರ್ಮಲ್ಲಿ ಒಂದು ಕಲರ್ ಇರುತ್ತೆ, ಅನ್ಅಯನೈಸ್ಡ್ ಫಾರ್ಮಲ್ಲಿ ಇನ್ನೊಂದು ಕಲರ್ ಇರುತ್ತೆ. ಸೊ ದೇರ್ ವಿಲ್ ಬಿ ಚೇಂಜ್ ಇನ್ ಕಲರ್ ಅಟ್ ದಿ ಎಂಡ್ ಪಾಯಿಂಟ್. ಬೈ ವಿಜುವಲಿ ಸ್ಪಾಟ್ನ ಮಾಡಿ ಕಲರ್ ಚೇಂಜ್ ಮಾಡೋ ಅಂಥದಕ್ಕೆ ನಾವು ಇಂಡಿಕೇಟರ್ ಆಗಿ ಯೂಸ್ ಮಾಡ್ತೀವಿ. ಯೂಶಲಿ ಅವ ವೀಕ್ ಆ್ಯಸಿಡ್ ವೀಕ್ ಬೇಸ್ ಆಗಿರುತ್ತೆ. ಹಂಗಾಗಿ ಏನಾಗುತ್ತೆ, ಈಕ್ವಿಲಿಬ್ರಿಯಂ ಹೇಗೆ ಶಿಫ್ಟ್ ಆಗುತ್ತೆ ಅನ್ನೋ ಬೇಸಿಸ್ ಮೇಲೆ ನೀವು ಬಂದಿರುವಂಥ ಪ್ರಾಡಕ್ಟು ವರ್ತಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಅದೇ ಥರ ಎರಡನೇ ಥಿಯರಿ ತೊಗೊಂಡ್ರೆ ಕ್ವಿನನಾಯ್ಡ್ ಥಿಯರಿ ಅಂತ ಹೇಳ್ತೀವಿ. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಮಾಡರ್ನ್ ಥಿಯರಿ ಅಂತ ಕರಿತೀವಿ. ಇಲ್ಲಿ ಆ್ಯಸಿಡ್ ಬೇಸ್ ಇಂಡಿಕೇಟರ್ ಆರ್ ಯೂಸ್ಡ್ in volumetric titration or organic aromatic compounds which exist in two tautomeric forms having two different structure. ಸೊ ಆ್ಯಕ್ಚುಲಿ ಇಲ್ಲಿ ಕ್ವಿನನಾಯ್ಡ್ ಥಿಯರಿನಲ್ಲಿ ಏನು ಹೇಳ್ತೀವಿ ಅಂತಂದರೆ, ಈ ಮಾಲಿಕ್ಯೂಲ್ನ ನೀವು ಯಾವುದೋ ಆರ್ಗ್ಯಾನಿಕ್ ಆ್ಯಸಿಡ್ ಅಥವಾ ಆರ್ಗ್ಯಾನಿಕ್ ಬೇಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀರಾ, ದೇ ಶುಡ್ ಎಕ್ಸಿಸ್ಟ್ ಇನ್ ಟು ಟಾಟೋಮರಿಕ್ ಫಾರ್ಮ್ಸ್ ಅಂತ ಹೇಳ್ತಾರೆ, ಹ್ಯಾವಿಂಗ್ ಡಿಫ್ರೆಂಟ್ ಸ್ಟ್ರಕ್ಚರ್. ಟಾಟೋಮರ್ಸ್ ಅಂತ ಅಂದರೆ ಇಟ್ಸ್ ಎ ಟೈಪ್ ಆಫ್ ಸ್ಟ್ರಕ್ಚರಲ್ ಐಸೋಮರ್ ಇನ್ ವಿಚ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಟಾಟೋಮರ್ಸ್ ಅಂತ ಕರಿತೀವಿ. ದೇ ಆರ್ ಇನ್ ಎ ಡೈನಮಿಕ್ ಈಕ್ವಿಲಿಬ್ರಿಯಂ ಬಿಟ್ವೀನ್ ಟೂ ಡಿಫ್ರೆಂಟ್ ಫಾರ್ಮ್ಸ್. ಆ ಎರಡು ಫಾರ್ಮ್ಸು ನನಗೆ ದೇ ವಿಲ್ ಬಿ ಕೆಮಿಕಲ್ ಈಕ್ವಿಲಿಬ್ರಿಯಂ, ಅವೆರಡರ ಮಧ್ಯದಲ್ಲಿ ಈಕ್ವಿಲಿಬ್ರಿಯಂ ಇರುತ್ತೆ. ಟೂ ಫಾರ್ಮ್ಸ್ ಹ್ಯಾವಿಂಗ್ ಎ ಡಿಫ್ರೆಂಟ್ ಕಲರ್ ರಿಮೈನ್ಸ್ ಇನ್ ಈಕ್ವಿಲಿಬ್ರಿಯಂ. ಒನ್ ಫಾರ್ಮ್ ಎಕ್ಸಿಸ್ಟ್ ಇನ್ ಆಸಿಡಿಕ್ ಮೀಡಿಯಂ while the other form will exist in alkaline medium. If the quininoid form is usually deeper in a color then ಬೆಂಜನಾಯ್ಡ್ ಫಾರ್ಮ್ ಅಂತ ಕರಿತೀವಿ, ಇನ್ನೊಂದಕ್ಕೆ ನಾನ್ ಬೆಂಜನಾಯ್ಡ್ ಫಾರ್ಮ್ ಅಂತ ಕರಿತೀವಿ. ಸೊ ನಿಮ್ಮದು ಕ್ವಿನನಾಯ್ಡ್ ಥಿಯರಿ ಎಲ್ಲ ಅದು ಏನು ಹೇಳುತ್ತೆ ಅಂದರೆ, ನೀವು ಕೊಟ್ಟಿರುವಂಥ ಮಾಲಿಕ್ಯೂಲ್ಸು ಎರಡು ಮಾಲಿಕ್ಯೂಲ್ಸು ಒಂದು ಕ್ವಿನನಾಯ್ಡ್ ಸ್ಟ್ರಕ್ಚರ್ ಇರುತ್ತೆ, ಇನ್ನೊಂದು ನಾನ್ ಕ್ವಿನನಾಯ್ಡ್ ಫಾರ್ಮಲ್ಲಿ ಇರುತ್ತೆ ಅಥವಾ ಬೆಂಜನಾಯ್ಡ್ ಫಾರ್ಮಲ್ಲಿ ಇರುತ್ತೆ. ಸೊ ಬೆಂಜನಾಯ್ಡ್ ಫಾರ್ಮಲ್ಲಿದ್ದಾಗ ಒಂದು ಕಲರ್ ಕೊಡುತ್ತೆ, ಅದೇ ಥರ ಕ್ವಿನನಾಯ್ಡ್ ಫಾರ್ಮಲ್ಲಿದ್ದಾಗ ಇನ್ನೊಂದು ಥರ ಅದು ನಿಮಗೆ ಕಲರ್ನ ಕೊಡ್ತಾ ಹೋಗುತ್ತೆ. ಡ್ಯೂರಿಂಗ್ ದಿ ಟೈಟ್ರೇಷನ್
The medium changes from acidic to alkaline and vice versa via neutral medium. The change in pH converts one tartameric form into another. Thus the color change occurs. ಆ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ. ಇದನ್ನು ನೀವು ಬೆಂಜನಾಯ್ಡ್ ಫಾರ್ಮು ಮತ್ತು ಕ್ವಿನನಾಯ್ಡ್ ಫಾರ್ಮ್ ಏನಿದೆಯಲ್ಲ ಅದನ್ನು ಬರಿಬೇಕಾಗುತ್ತೆ. ಕ್ವಿನನಾಯ್ಡ್ ಫಾರ್ಮಲ್ಲಿ ಅಂತಂದರೆ ನಿಮಗೆ ಟರ್ಮಿನಲ್ ಕಾರ್ಬನ್ ಆಟಮ್ಸ್ಗೆ ಡಬಲ್ ಬಾಂಡ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಕ್ವಿನನಾಯ್ಡ್ ಅಂತ ಕರಿತೀವಿ. ಅಂದರೆ ಈಗ ನಿಮಗೆ ಕಾರ್ಬನ್ 6 ಕಾರ್ಬನ್ ಆಟಮ್ ಇದೆ, ಅದರಲ್ಲಿ 2 ಕಾರ್ಬನ್ ಆಟಮ್ಗೆ ಡಬಲ್ ಬಾಂಡ್ ಅಟ್ಯಾಚ್ ಆಗಿದೆ, ವಿಚ್ ಈಸ್ ಪಾಯಿಂಟಿಂಗ್ ಔಟ್ಸೈಡ್. ಆ ಥರ ಇತ್ತು ಅಂದರೆ ಅದಕ್ಕೆ ಕ್ವಿನನಾಯ್ಡ್ ಅಂತ ಹೇಳ್ತೀವಿ. ವಿತಿನ್ ದಿ ಬೆನ್ಸಿನ್ ಮಾಲಿಕ್ಯೂಲ್ ಇತ್ತು ಅಂತಂದರೆ ಆವಾಗ ನಾವೇನಂತ ಕರಿತೀವಿ, ಬೆಂಜನಾಯ್ಡ್ ಫಾರ್ಮ್ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ದಿಸ್ ಥಿಯರಿ ಬೆಂಜನಾಯ್ಡ್ ಫಾರ್ಮಲ್ಲಿ ಒಂದು ಕಲರ್ ಇರುತ್ತೆ, ಅದೇ ಥರ ನಿಮಗೆ ಕ್ವಿನನಾಯ್ಡ್ ಫಾರ್ಮಲ್ಲಿ ಇನ್ನೊಂದು ಕಲರ್ಗೆ ಇರ್ತಾ ಹೋಗುತ್ತೆ. ಅದೇ ಥರ ಎಗೇನ್ ನಾವೀಗ ಫಿನಾಫ್ಥಲೀನ್ನ ತಗೊಳ್ಳೋದಾದರೆ, ಫಿನಾಫ್ಥಲೀನ್ ಅಸಿಟಿಕ್ ಮೀಡಿಯಮ್ ಎಕ್ಸಿಸ್ಟ್ ಇನ್ ಬೆಂಜನಾಯ್ಡ್ ಫಾರ್ಮ್. So it is colorless, but when the medium of the solution changes into alkaline medium, it gets converted into quininoid form and color of the solution changes to pink. ಇಲ್ಲಿ ನೋಡ್ಕೊಳ್ಳಿ, ಕ್ವಿನನಾಯ್ಡ್ ಅಂತಂದರೆ ಡಬಲ್ ಬಾಂಡ್, ಅಂದರೆ ಯಾವುದು ಮೇಜರ್ ಇದೆಯಲ್ಲ ಆ ಟರ್ಮಿನಲ್ ಎಂಡಲ್ಲಿ ನಿಮಗೆ ಅಂದರೆ ಇತ್ತು ಅಂತಂದರೆ ಬಾಂಡ್ ಆಗಿತ್ತು ಅಂದರೆ ಅವಕ್ಕೆ ನಾವೇನಂತ ಕರಿತೀವಿ, ಕ್ವಿನನಾಯ್ಡ್ ಅಂದರೆ ಡಬಲ್ ಬಾಂಡ್ ಇತ್ತು ಅಂದರೆ ಕ್ವಿನನಾಯ್ಡ್ ಅಂತ ಹೇಳ್ತೀವಿ. ಆಲ್ಟರ್ನೇಟಿವ್ ಸಿಂಗಲ್ ಡಬಲ್ ಬಾಂಡ್ ಇತ್ತು ಅಂದರೆ ಬೆಂಜನಾಯ್ಡ್ ಅಂತ ಹೇಳ್ತೀವಿ. ಬೆಂಜನಾಯ್ಡ್ ಫಾರ್ಮಲ್ಲಿದ್ದಾಗ 1 ಕಲರ್ ಕೊಡುತ್ತೆ, ಅದೇ ಥರ ಕ್ವಿನನಾಯ್ಡ್ ಫಾರ್ಮಲ್ಲಿದ್ದಾಗ 1 ಕಲರ್ ಕೊಡುತ್ತೆ. ಫಿನಾಫ್ಥಲೀನ್ನ ತಗೊಳ್ಳೋದಾದರೆ, ಫಿನಾಫ್ಥಲೀನ್ ನಾನು ಸ್ಟ್ರಕ್ಚರ್ನ ಬರೆಯೋದಾದರೆ ಇದೇನಾದರೂ ಕೇಳಿದ್ರೆ ಎಕ್ಸ್ಪ್ಲೈನ್ ದಿ ಥಿಯರಿ ಆಫ್ ಇಂಡಿಕೇಟರ್ ಯೂಸಿಂಗ್ ಕ್ವಿನನಾಯ್ಡ್ ಫಾರ್ಮ್ ಅಂತಂದರೆ ನೀವು ಇದನ್ನು ಸ್ಟ್ರಕ್ಚರ್ ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ದೇರ್ ವಿಲ್ ಬಿ ಡೈನಮಿಕ್ ಈಕ್ವಿಲಿಬ್ರಿಯಂ ಬಿಟ್ವೀನ್ 2 ಫಾರ್ಮ್ಸ್. ದೇ ಆರ್ ಆಪ್ಟಿಕಲಿ ದೇ ಆರ್ ಐಸೋಮರ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಟಾಟೋಮರ್ಸ್ ಅಂತ ಕರಿತೀವಿ. ಸೊ ಅದು ಫಿನಾಫ್ಥಲೀನ್ ಇದೆ. ಫಿನಾಫ್ಥಲೀನ್ ಏನಾಗುತ್ತೆ, ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇರುತ್ತೆ, ಬೆಂಜನಾಯ್ಡ್ ಫಾರ್ಮ್ ಅಂತ ಕರಿತೀವಿ. ಆದರೆ ಎಕ್ಸ್ಟೆಂಡ್ ಆಗ್ಬಿಟ್ಟು ಟರ್ಮಿನಲ್ ಕಾರ್ಬನ್ ಆಟಮ್ಸ್ ಏನಿರುತ್ತಲ್ಲ ಅಲ್ಲಿ ಡಬಲ್ ಬಾಂಡ್ ಬಂತು ಅಂತ ಅದಕ್ಕೆ ನಾವು ಕ್ವಿನನಾಯ್ಡ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಕ್ವಿನನಾಯ್ಡ್ ಫಾರ್ಮ್ ಥಿಯರಿ ಪ್ರಕಾರ ಅದು ಯಾವ ಥರ ಫಾರ್ಮ್ ಆಗ್ತಾ ಇದೆ, ಕ್ವಿನನಾಯ್ಡ್ ಫಾರ್ಮ್ ಆಗ್ತಾ ಇದೆ, ಬೆಂಜನಾಯ್ಡ್ ಫಾರ್ಮ್ ಆಗ್ತಾ ಇದೆ, ಆ ಬೇಸಿಸ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ ಯಾವ ಕಲರ್ ಬರ್ತಾ ಇದೆ ಅಂತ. ಅದೇ ಥರ ಮೀಥೈಲ್ ಆರೆಂಜ್ನ ತೊಗೊಂಡ್ರು ಅಷ್ಟೇ, 2 ಟಾಟೋಮೆರಿಕ್ ಫಾರ್ಮ್ಸಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಒಂದು ಕ್ವಿನನಾಯ್ಡ್ ಇದೆ, ಇನ್ನೊಂದು ಬೆಂಜನಾಯ್ಡ್ ಇದೆ. ಸೊ ಬೆಂಜನಾಯ್ಡ್ ಏನಿದೆಯಲ್ಲ ದಟ್ ವಿಲ್ ಬಿ ಯೆಲ್ಲೋ ಇನ್ ಕಲರ್, ವೇರಸ್ ಕ್ವಿನನಾಯ್ಡ್ ಫಾರ್ಮ್ ಇದೆಯಲ್ಲ ದಟ್ ವಿಲ್ ಬಿ ರೆಡ್ ಇನ್ ಕಲರ್. ಸೊ ಏನಾಗುತ್ತೆ ಅಂತಂದರೆ ಎಲ್ಲಿ ನೋಡ್ಕೊಳ್ಳಿ, ಸ್ಟ್ರಕ್ಚರ್ ಬರೀಬೇಕಾಗುತ್ತೆ. ಇದೇನಾದರೂ ಕ್ವಶನ್ ಕೊಟ್ಟರು ಅಂತಂದರೆ ನೀವು ಸ್ಟ್ರಕ್ಚರ್ ಬರೀಬೇಕಾಗುತ್ತೆ, ಎರಡೂ ಸ್ಟ್ರಕ್ಚರ್ ಬರೆದು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಮಾರ್ಕ್ಸ್ ತೊಗೊಳ್ಳೋಂಥ ಕಷ್ಟ ಆಗುತ್ತೆ. ಸೊ ಈ ರೀತಿಯಾಗಿ in order to find out the end point, we are going to use an indicator. Weak acid, the strong acid, weak base ಏನು ಬೇಕಾಗಿರ್ಬೋದು with respect to acid base titration ಕನ್ಸಿಡರ್ ಮಾಡ್ಕೊಳ್ಳೋದಾದರೆ. ಸೊ ಅಲ್ಲೇನಾಗುತ್ತೆ ಅಂತಂದರೆ 2 ಮೆಥಡಲ್ಲಿ 2 ಥಿಯರಿ ಎಕ್ಸ್ಪ್ಲೇನ್ ಮಾಡುತ್ತೆ. ಒಂದಕ್ಕೆ ಆಸ್ವರ್ಡ್ ಥಿಯರಿ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಕ್ವಿನನಾಯ್ಡ್ ಥಿಯರಿ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಆಸ್ವರ್ಡ್ ಥಿಯರಿ ಏನಾಗುತ್ತೆ, ಅಯನೈಸ್ ಫಾರ್ಮಲ್ಲಿರುವಂಥದ್ದು 1 ಕಲರ್ ಇರುತ್ತೆ, ಅನ್ಅಯನೈಸ್ ಫಾರ್ಮಲ್ಲಿರುವಂಥದ್ದು ಇನ್ನೊಂದು ಕಲರ್ ಇರುತ್ತೆ. ಅಕಾರ್ಡಿಂಗ್ ಟು ಕ್ವಿನನಾಯ್ಡ್ ಥಿಯರಿ ಏನು ಹೇಳುತ್ತೆ ಅಂದರೆ 2 ಡಿಫ್ರೆಂಟ್ ಫಾರ್ಮ್ಸ್ ವಿಚ್ ಆರ್ ಡೈನಮಿಕ್ ಈಕ್ವಿಲಿಬ್ರಿಯಂ ವಿತ್ ಈಚ್ ಅದರ್, ವಿಚ್ ಆರ್ ಟಾಟೋಮರ್ಸ್ ಟು ಈಚ್ ಅದರ್. ಅಲ್ಲಿ ಏನಾಗುತ್ತೆ ಅಂದರೆ ಯು ಆರ್ ಗೋಯಿಂಗ್ ಟು ಹ್ಯಾವ್ 2 ಡಿಫ್ರೆಂಟ್ ಸ್ಟ್ರಕ್ಚರ್ ವಿತ್ ರೆಸ್ಪೆಕ್ಟ್ ಟು ಡಬಲ್ ಬಾಂಡ್. ಒಂದು ಕ್ವಿನನಾಯ್ಡ್ ಫಾರ್ಮ್ ಇದೆ, ಇನ್ನೊಂದು ಬೆಂಜನಾಯ್ಡ್ ಫಾರ್ಮ್ ಇದೆ. ಆ ಬೇಸಿಸ್ ಮೇಲೆ ಇದು ಇಂಡಿಕೇಟರ್ ಆಗಿ ಆ್ಯಕ್ಟ್ ಮಾಡುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡ್ತೀವಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.